ಜೈ ಭೀಮ್ ಕಪ್ ಸೀಸನ್ 2 ಕ್ರಿಕೆಟ್ ಪಂದ್ಯಾವಳಿ ಅದ್ಧೂರಿಯಾಗಿ ಮುಗಿದಿದೆ. ಸಮಾಜ ಸೇವಕ ಹಾಗೂ ಬಿಜೆಪಿ ಮುಖಂಡರಾದ ವಿಜಯ್ ಕುಮಾರ್ ಸಾರಥ್ಯದಲ್ಲಿ ನಡೆದ 3 ದಿನಗಳ ಕ್ರಿಕೆಟ್ ಟೂರ್ನಿ ಯಶಸ್ವಿಯಾಗಿದೆ. 12 ತಂಡಗಳು ಭಾಗವಹಿಸಿದ್ದ ಈ ಪಂದ್ಯಾವಳಿ ಚಿಕ್ಕಮಗಳೂರು ನಗರದ ಹೃದಯ ಭಾಗವಾದ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯಿತು. ಜೈ ಭೀಮ್ ಕಪ್ನ ಅಧ್ಯಕ್ಷರಾದ ಕಿರಣ್ ಹಾಗೂ ಉಪಾಧ್ಯಕ್ಷರಾದ ಪ್ರವೀಣ್ ಗುಂಡ ಪಂದ್ಯಾವಳಿಯನ್ನ ಯಶಸ್ವಿಯಾಗಿ ಮುನ್ನಡೆಸಿದ್ರು. ಬಿರು ಬಿಸಿಲನ್ನ ಲೆಕ್ಕಿಸದೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಬಂದ ಆಟಗಾರರು ಅದ್ಭುತ ಪ್ರದರ್ಶನ ನೀಡಿದ್ರು. ದೇಶದಲ್ಲಿ ಐಪಿಎಲ್ ಪಂದ್ಯಗಳು ಸೌಂಡ್ ಮಾಡ್ತಿದ್ರೆ, ಕಾಫಿ ನಾಡಿನಲ್ಲಿ ಈ ಯುವಕರು ತೋರಿದ ಪರ್ಫಾರ್ಮೆನ್ಸ್ ಎಲ್ಲೆಡೆ ಸುದ್ದಿಯಾಯಿತು. ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಸೇರಿದಂತೆ ಎಲ್ಲದರಲ್ಲೂ ಉತ್ತಮ ಪ್ರದರ್ಶನವನ್ನ ಆಟಗಾರರು ತೋರಿದ್ರು. ಚಂದ್ರಾಪುರದ ಟೀಮ್ ಎಸ್ವಿ ಫ್ರೆಂಡ್ಸ್ ಜೈ ಭೀಮ್ ಕಪ್ ಸೀಸನ್ 2 ವಿನ್ನರ್ ಪಟ್ಟ ಅಲಂಕರಿಸಿದ್ರೆ, ಎಟಿಸಿ ಭೀಮ್ ವಾರಿಯರ್ಸ್ ರನ್ನರ್ ಪಟ್ಟಕ್ಕೆ ತೃಪ್ತಿ ಪಡುವಂತಾಯಿತು. ಇನ್ನು 3ನೇ ಸ್ಥಾನವನ್ನ ಖಾಂಡ್ಯದ ವಂಶಿ ಕ್ರಿಕೆಟರ್ ಪಡೆದುಕೊಂಡ್ರೆ, 4ನೇ ಸ್ಥಾನ ಟೀಮ್ ಶ್ರೀ ವಾರಿಯರ್ಸ್ ಪಾಲಾಯಿತು. ಫೈನಲ್ ಪಂದ್ಯದಲ್ಲಿ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ ಸಂದೀಪ್ ಗುಂಡಾ ಉತ್ತಮ ಬ್ಯಾಟ್ಸ್ಮನ್ ಪ್ರಶಸ್ತಿ ಪಡೆದುಕೊಂಡ್ರೆ, ಕೌಶಿಕ್ ತುಡುಕೂರು ಉತ್ತಮ ಬೌಲರ್ ಪ್ರಶಸ್ತಿ ಪಡೆದುಕೊಂಡರು. ಟೂರ್ನಿಯುದ್ದಕ್ಕೂ ಬ್ಯಾಟಿಂಗ್ ಹಾಗೂ ಬೌಲಿಂಗ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿದ ಕಿರಣ್ ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿಯನ್ನ ಅರ್ಹವಾಗಿ ಪಡೆದುಕೊಂಡರು. ಒಟ್ಟಿನಲ್ಲಿ 3 ದಿನಗಳ ಕಾಲ ನಡೆದ ಪಂದ್ಯಾವಳಿಯನ್ನ ಸಮಾಜ ಸೇವಕ ಹಾಗೂ ಬಿಜೆಪಿ ಮುಖಂಡರಾದ ವಿಜಯ್ ಕುಮಾರ್ ಅದ್ಧೂರಿಯಾಗಿ ನಡೆಸಿಕೊಟ್ರು. ಇವತ್ತಿನ ದಿವಸ ಜೈ ಭೀಮ್ ಬಾಯ್ಸ್ ಅಂದರೆ ಬರೀ ಇಲ್ಲಿ SC/ST ಹುಡುಗರುಗಳನ್ನ ಎಲ್ಲರನ್ನೂ ಸೇರಿಸಿ ಒಂದು ಸಂಘಟನೆ ಥರ ಮಾಡಿದ್ವಿ. ನಾವು ಇದು ಕ್ರಿಕೆಟ್ ಟೂರ್ನಮೆಂಟ್ ಥರ ಮಾಡಿಲ್ಲ. ಯಾಕೆಂದರೆ ನಾವು ಬಾಬಾ ಸಾಹೇಬ್ರ ಅನುಯಾಯಿಗಳಾಗಿ ಆಗಿನ ಕಾಲಘಟ್ಟದಲ್ಲಿ ಡಿಫ್ರೆಂಟಾಗಿ ಸಂಘಟನೆ ಮಾಡ್ತಿದ್ರು, ಜನಗಳನ್ನ ಸೇರಿಸಿ ಕೂರಿಸಿ. ಈಗಿನ ಕಾಲಘಟ್ಟದಲ್ಲಿ ಏನಾಗಿದೆ ಅಂದರೆ ಆ ಸಂಘಟನೆನ ಬೇರೆ ರೂಪದಲ್ಲಿ ನಾವು ತಗೊಂಡೋಗ್ತಾ ಇದ್ದೀವಿ. ಕ್ರಿಕೆಟ್ ಆಡ್ಬೋದಲ್ಲ, ಕ್ರಿಕೆಟ್ ಅಂದವ್ರಿಗೆ ಪಂಚಪ್ರಾಣ, ಆ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ನಾವೇನು ಮಾಡ್ತಿದ್ದೀವಿ, ಸಂಘಟನೆ ಮಾಡ್ತಿದ್ವಿ. ಇನ್ನು ನಾವು ಯೋಚನೆ ಮಾಡಿ ಒಂದು ನಿರ್ಧಾರ ತಗೊಂಡು ನೆಕ್ಸ್ಟು ಅಂಬೇಡ್ಕರ್ ಅವರ ಜಯಂತಿ ಪ್ರಯುಕ್ತ ಒಂದು ರಾಜ್ಯ ಮಟ್ಟದ ಒಂದು ಚೆನ್ನಾಗಿರೋ ಟೂರ್ನಮೆಂಟ್ ಮಾಡಬೇಕು ಅಂತ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಇನ್ನು ಅವ್ರ ಹತ್ರ ಮಾತಾಡಿಲ್ಲ, ನೋಡೋಣ ಏನೇನಾಗುತ್ತೆ, ಅದು ಮುಂದೆ ಒಂದು ದಿನದಲ್ಲಿ ಗೊತ್ತಾಗುತ್ತೆ. ತುಂಬ ರೆಸ್ಪಾನ್ಸ್ ಮಾಡಿದ್ರು ಜನಗಳೆಲ್ಲ, ಹಾಗೆ ಆಡಿಯನ್ಸು ಅಷ್ಟೇ. 3 ದಿನ ಕಾಲನೂ ತುಂಬ ಕ್ರೌಡ್ ತುಂಬಿತ್ತು. ನಮ್ಮ ಡಿಸ್ಟ್ರಿಕ್ಟ್ ಫೀಲ್ಡಲ್ಲಿ ಇಷ್ಟು ದೊಡ್ಡ ಗ್ರೌಂಡಲ್ಲಿ ಕ್ರೌಡ್ ತುಂಬೋದೇ ತುಂಬ ಕಮ್ಮಿ ಈ ಕ್ರಿಕೆಟಿಗೆ ಅಂತ. ಆದರೆ ಈ ನಮ್ಮದು ಜೈ ಭೀಮ್ ಕಪ್ ಸೀಸನ್ 2 ಏನಿದೆ ನಮ್ಮ ವಿಜಯಣ್ಣನ ಸಾರಥ್ಯದಲ್ಲಿ, ಈ ವರ್ಷ ಫಸ್ಟ್ ಪ್ರೈಸ್ 60,000, ಸೆಕೆಂಡ್ 30, ಥರ್ಡ್ 15, ಫೋರ್ತು 10. ಇದೇನಿದೆ ಈ ಟೂರ್ನಿಮೆಂಟು, ಈ ವಿಜಯಣ್ಣನವರು ಇಲ್ಲ, ಈ ಬಲ ಇಲ್ಲ ಅಂದಿದ್ರೆ ನಮಗೆ ಈ ಸಕ್ಸಸ್ ಆಗೋಕ್ಕೆ ಯಾವುದೇ ಕಾರಣಕ್ಕೂ ಆಗ್ತಾಯಿರಲಿಲ್ಲ. ನಮಗೆ ತುಂಬ ಅಂದರೆ ತುಂಬ ಸಹಕಾರ ಮಾಡಿದ್ದಾರೆ. ನಮಗೆ ತುಂಬ ಹೃದಯದ ಅವ್ರ ಚಿರಋಣಿಗಳಾಗಿರ್ತೀವಿ ನಾವು. ಫುಲ್ಲು ಸಕ್ಸಸ್ಫುಲ್ ಆಗಿದೆ. ಹುಡುಗರಂತೂ ತುಂಬ ಖುಷಿಯಾಗಿಬಿಟ್ಟಿದ್ದಾರೆ. ತುಂಬ ಖುಷಿಯಾಗಿ ಚೆನ್ನಾಗಿ ಆಡ್ಕೊಂಡು ಖುಷಿಯಾಗಿ ಹೋದರು. ಗೆದ್ದವರು ತುಂಬ ಖುಷಿಯಲ್ಲಿ ಹೋದರು. ಮತ್ತು ಸೋತರು ಒಂದು ಸ್ವಲ್ಪ ಬೇಜಾರಾಗಿರ್ಬೋದು. ನೆಕ್ಸ್ಟು ಟೈಮು ಇನ್ನು ಅವರು ಖುಷಿಯಲ್ಲಿ ಹೋಗ್ಬೇಕು ಅಂತ ಇದ್ದೇ ಇರುತ್ತೆ. ಗೆದ್ದಾಗ ಹಿಗ್ಗಬಾರ್ದು, ಸೋತಾಗ ಕುಗ್ಗಬಾರ್ದು ಅನ್ಬೋದು. ಯಾವತ್ತೂ ಒಂದೇ ಥರ ಇರಬೇಕು. ಆ ಥರ ಆಟ ಆಡ್ಕೊಂಡು ಹೋಗ್ತಿದ್ರೆ ಮುಂದೆ ಗೆಲುವು ಸಿಗುತ್ತೆ ಅಂತ ಹೇಳ್ತೀನಿ. ಎಲ್ಲರಿಗೂ ಜೈ ಭೀಮ್. ಇಡೀ ಮೂಡಿಗೆರೆ ಕ್ಷೇತ್ರದಲ್ಲಿ ಎಲ್ಲ ಕಡೆಗೂ ಸಾಕಷ್ಟು ಸಹಕಾರ ಮಾಡ್ತಿದ್ದಾರೆ. ಇದೇ ರೀತಿ ಸಹಕಾರ ಇದ್ದರೆ ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತೀವಿ. ಅವರ ಒಂದು ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಭಾಳ ಅಚ್ಚುಕಟ್ಟುತನದಿಂದ ಮಾಡಿದ್ದಾರೆ. ನಮಗೆ ಕಳೆದ ಬಾರಿನೂ ಕೂಡ ನಾವು ಭಾಗವಹಿಸಿದ್ವಿ, ಅದೇ ರೀತಿ ಇವು ಕೂಡ ಭಾಗವಹಿಸಿದ್ವಿ. ಈ ಸಲ ವಿನ್ನರ್ಸ್ ಆಗಿದ್ವಿ, ಭಾಳ ಖುಷಿ ಇದೆ. ಟೀಮ್ ಅಚೀವರ್ಸ್ ಅಂತ ಹೇಳಿ ಜನ್ನಾಪುರ ಟೀಮು. ತುಂಬ ಖುಷಿ ಆಗ್ತಿದೆ ಸರ್. ಇಡೀ ಡಿಸ್ಟ್ರಿಕ್ಟ್ ಲೆವೆಲ್ ಟೂರ್ನಮೆಂಟು ತುಂಬ ಚೆನ್ನಾಗಿ ಆರ್ಗನೈಸಿಂಗ್ ಮಾಡಿದ್ದಾರೆ. ಹಾಗೆ ನಮ್ಮ ಟೀಮ್ ಮಾತ್ರ ಎಲ್ಲ ಪ್ಲೇಯರ್ಸ್ ಕೂಡ ಹೊಂದಾಣಿಕೆಯಿಂದ ತುಂಬ ಚೆನ್ನಾಗಿ ಆಡಿದ್ದಾರೆ. ಹಾಗಾಗಿ ನಾವು ಈ ಟೂರ್ನಮೆಂಟ್ ಗೆದ್ದಿದ್ದೀವಿ ಸರ್. ನಾವು 3rd ಪ್ಲೇಸ್ ಮಾಡಿದ್ವಿ. ಇಡೀ ಟೀಮ್ ಎಫರ್ಟು ತುಂಬಾ ಚೆನ್ನಾಗಿತ್ತು. ಸತತ 3 ದಿನ ನಡೆದಂಥ ಒಂದು ಟೂರ್ನಿ ಇದು. ಇಡೀ ಟೀಮ್ ಎಫರ್ಟೇ ತುಂಬ ಇತ್ತು. ನಮ್ಮದು ವಂಶಿ ಕ್ರಿಕೆಟರ್ಸ್ ಖಾಂಡ್ಯ ಅಂತೇಳಿ ನಾವು ಖಾಂಡ್ಯದ ಟೀಮ್ ಮಾಡಿ ಸತತ 2 ವರ್ಷದ ಕೂಡ ಇಲ್ಲಿ ಆಡಿದ್ವಿ. ಹೋದ ವರ್ಷವೂ 3rd ಮಾಡಿದ್ವಿ, ಈ ವರ್ಷವೂ 3rd ಆಯಿತು. ಕೊನೆ ಹಂತದಲ್ಲಿ ಒಂದು ಸ್ವಲ್ಪ ಹಿಡಿದು ಅಷ್ಟೇ ಬಿಟ್ಟರೆ ಟೀಮ್ ಎಫರ್ಟ್ ಹುಡುಗರು ತುಂಬ ಚೆನ್ನಾಗಿ ಆಡಿದ್ರು. ನೆಕ್ಸ್ಟ್ ಟೈಮ್ ಇದೇ ಟೀಮ್ ಮಾಡಿದ್ರೆ ಖಂಡಿತ ಕಪ್ ಹೊಡಿತೀವಿ ಅಂತ ಭರವಸೆ ಇದೆ. ಈ ವರ್ಷನೇ ಹೊಡಿಬೋದಿತ್ತು, ಬಟ್ ಬ್ಯಾಡ್ ಲಕ್ ಅಂತಿದೆಯಲ್ಲ ಕ್ರಿಕೆಟಲ್ಲಿ, ಸ್ಪಿರಿಟ್ ಆಫ್ ಗೇಮ್ ಅಷ್ಟೇ. ತುಂಬ ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ನಾನು ಇವಾಗ ತಗೊಳ್ತಿರೋದು ಸೀರೀಸು. ತುಂಬ ತೊಗೊಂಡಿದ್ದೀನಿ, ಬಟ್ ಸೈಕಲ್ ಸಿಕ್ಕಿರೋದು ಫಸ್ಟ್ ಟೈಮ್ ನನಗೆ ಸಿಕ್ಕಿರೋದು. ತುಂಬ ಖುಷಿ ಆಗ್ತಿದೆ. ತುಂಬ ಚೆನ್ನಾಗಿತ್ತು ಟೂರ್ನಮೆಂಟ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ನಮ್ಮ ಹುಡುಗರು ಅಷ್ಟೇ ತುಂಬ ಚೆನ್ನಾಗಿ, ಎಲ್ಲರೂ ಟೀಮ್ ಎಫರ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಎಲ್ಲರದ್ದು ಎಫರ್ಟು, ಫೀಲ್ಡಿಂಗ್ ಆಗಲಿ, ಬೌಲಿಂಗ್ ಆಗಲಿ, ಎಲ್ಲ ಇದರಲ್ಲೂ ತುಂಬ ಚೆನ್ನಾಗಿ ಆಡಿದ್ದಾರೆ. ಒಂದು ವಿಭಿನ್ನ ಪ್ರಯತ್ನ ಹೇಳಬೇಕಂತೇಳಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈ ಥರ ಒಂದು ಟೂರ್ನಮೆಂಟ್ಗಳು ಆಗ್ತಾ ಇರಬೇಕು.
ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹೆಸರಲ್ಲಿ 2ನೇ ಆವೃತ್ತಿಯಲ್ಲಿ ಒಂದು ಒಳ್ಳೆ ಟೂರ್ನಮೆಂಟ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಬರುವಂಥ ಸೀಸನ್ಗಳಲ್ಲೂ ಇದೇ ರೀತಿ ಚೆನ್ನಾಗಿ ಟೂರ್ನಮೆಂಟ್ ಆಗಲಿ. ಲಾಸ್ಟಿಗೆ 4th ಆಯಿತು, ವಿನ್ನರ್ಸ್ ಆಗಬೇಕಾಗಿತ್ತು, ಆದರೆ 4th ಪ್ಲೇಸ್ ಆಗಿದೆ. ನೆಕ್ಸ್ಟು ಲಾಸ್ಟ್ ಇಯರ್ ನಾವು ರನ್ನರ್ಸ್ ಆಗಿದ್ವಿ, ನೆಕ್ಸ್ಟ್ ಇಯರ್ ಖಂಡಿತ ನಾವು ವಿನ್ನರ್ಸ್ ಆಗಿ ಆಗ್ತೀವಿ ಅನ್ನೋದು ಹೇಳ್ತೀವಿ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.